ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಸೂಪರ್ ಹೆಲ್ದಿ ಮಲ್ಟಿಗ್ರೇನ್ ಮೂಲಂಗಿ ಸೊಪ್ಪಿನ ರೊಟ್ಟಿ ಮಾಡ್ಕೊಳ್ಳೋಂಥ. ಸಹಸಾ 100ಕ್ಕೆ 100 ಮೂಲಂಗಿ ಸೊಪ್ಪನ್ನ ಭಾಳ ಜನ ಬಳಸೋದೇ ಇಲ್ಲ. ಅದೇ ಸೊಪ್ಪನ್ನ ನಾವು ಇವತ್ತು ಬಳಸಿ ಟೇಸ್ಟಿ ಮೂಲಂಗಿ ರೊಟ್ಟಿ ಮಾಡ್ಕೊಳ್ಳೋಂಥ. ಇದಕ್ಕೇನಿಲ್ಲ ರೀ, ಈ ಮೂಲಂಗಿ ಸೊಪ್ಪನ್ನು ಚೆನ್ನಾಗೆ ತೊಳೆದು ಸಣ್ಣಗೆ ಹೆಚ್ಚಿಬಿಡ್ರಿ. ಹೆಚ್ಕೊಂಡು ಅದ್ರ ಜೊತೆಗೆ ನಾನು ಒಂದು ಮೂಲಂಗಿನೂ ತುರಿದು ಇಟ್ಕೊಂಡಿದ್ದೆ, ಅದನ್ನೂ ಸೇರಿಸ್ಕೊಳಕತ್ತೀನಿ. ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಲ್ಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಆಮೇಲೆ ಜೀರಿಗೆ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡೆ ಇಲ್ಲಿ ನಾನು. ಖಾರ ಆದಷ್ಟು ಸ್ವಲ್ಪ ಜಾಸ್ತಿ ಹಾಕೋರಿ, ಯಾಕೆ ರೊಟ್ಟಿ ಎಲ್ಲ ಖಾರ ಜಾಸ್ತಿ ಬೇಕಾಗ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ನಾವು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಬೇಸನ್ ಹಿಟ್ಟು ತೊಗೊಂಡಿನಿ ನಾನು. ಆಮೇಲೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಳಕ್ತೀನಿ. ಸೊ ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಸೂಪರ್ ಟೇಸ್ಟಾಗಿರ್ತೈತಿ ಇದು. ನೋಡಿರಿ, ನಾನು ಇಲ್ಲಿ 3 ಹಿಟ್ಟು ಹಾಕ್ಕೊಂಡಿನಿ, ಆದರೆ ಅರ್ಧ ಕಪ್ ನಾವು ಬೇಸನ್ ಹಿಟ್ಟು ಹಾಕ್ಕೋಬೇಕು. ಇದನ್ನು ಚೆಂದಂಗೆ ಗಟ್ಟಿಗೆ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ರೊಟ್ಟಿನ ತಟ್ಟಿ ನಾವು ಬೇಯಿಸ್ಕೋಬೇಕು. ಯಾರೂ 100ಕ್ಕೆ 100 ಮೂಲಂಗಿ ಸೊಪ್ಪನ್ನ ಇಷ್ಟಪಡೋದಿಲ್ಲ, ಆದರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಮೂಲಂಗಿ ವಾಸನೆನೂ ಬರೋದಿಲ್ಲ, ಮೂಲಂಗಿ ಹಾಕಿವಂತೂ ಗೊತ್ತಾಗೋದಿಲ್ಲ. ಬಟ್ ಈ ಬೇಸಿಗೆ ಕಾಲಕ್ಕೆ ಮೂಲಂಗಿ ತಂಪು ಅಂತ ಹೇಳ್ತಾರೆ. ಅದಕ್ಕೆ ಈ ಥರ ರೊಟ್ಟಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಟಿಫಿನ್ಗೂ ಇದು ಒಳ್ಳೆ ಆಪ್ಷನ್ ಅದ ಮಕ್ಕಳಿಗೆ. ಬೇಸಿಗೆಗೆ ಮನೆಯೊಳಗೆ ಮಕ್ಳು ಇರ್ತಾರೆ, ಎಲ್ಲ ಬೇಡ್ತಾರೆ ಅದು ಇದು ಮಾಡಿಕೊಡ್ರಿ ಹೊಸದು ಅಂತ. ಸೊ ಇದನ್ನೊಮ್ಮೆ ಟ್ರೈ ಮಾಡ್ಬೋದು, ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು ಟೆಫ್ಲಾನ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಾಡ್ಕೊಳಕತ್ತೀನಿ. ಮೇಲೊಂದು ಶೀಟ್, ಕೆಳಗೊಂದು ಶೀಟ್ ಇಟ್ಕೊಂಡು ಪಟ ತೀಡ್ಬಿಟ್ರೆ ರೊಟ್ಟಿ ಎಷ್ಟು ಬೇಕಷ್ಟು ತೆಳ್ಳಗೆ ನಾವು ಈ ತಾಲಿಪಟ್ಟುಗಳ್ನ ತಟ್ಕೋಬೋದು. ಇಲ್ಲಾಂದ್ರೆ ಬರೀ ಕೈಲೇ ತಟ್ಟಿದ್ರೆ ಸ್ವಲ್ಪ ದಪ್ಪ ಆಗ್ತವೆ, ಬೇಯ್ಸೋಕೆ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೆ ನಾನಿಲ್ಲಿ 2 ಈ ಥರ ಶೀಟ್ ಇಟ್ಕೊಂಡು ತೀಡಾಕತ್ತೀನಲ್ಲ, ಹಿಂಗೆ ತೀಡೋದ್ರಿಂದ ರೊಟ್ಟಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನೀವು. ನಾನು ಹಾಗೆ ಮಾಡೀನಿ ಇಲ್ಲಿ. ಸೊ ನೋಡಿರಿ, ಏನೂ ಅಂಟ್ಕೊಳ್ಳೋಂಗಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ನಾವು ಇದು ಮಾಡಿದ್ರೆ ನೀಟಾಗೇ ಬರುತ್ತೆ ಶೀಟು. ಆಮೇಲೆ ನೀವು ಎಣ್ಣೆ ಬೇಕಂದರೆ ಎಣ್ಣೆ, ತುಪ್ಪ ಬೇಕಂದ್ರೆ ತುಪ್ಪ ಹಾಕಿ ಬೇಯಿಸ್ಕೋಬೋದು. ನಾನಿಲ್ಲಿ ಆಲ್ಮೋಸ್ಟ್ ಎಣ್ಣೆನ ಯೂಸ್ ಮಾಡ್ತೀನಿ ಬೇಯಿಸುವಾಗ, ಯಾಕಂದ್ರೆ ತುಪ್ಪದ್ದೇನೋ ಒಂಥರ ವಾಸ ಬಂದಂಗೆ ಆಗುತ್ತೆ. ಸೊ ನಾನು ಎಣ್ಣೆ ಹಾಕಿ 2 ಕಡೆ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಮೊಸರು ಅಥವಾ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡೀನಿ. ನಿಮಗೆ ಯಾವ್ದು ಇಷ್ಟನೋ ಅದ್ರ ಜೊತೆ ನೀವು ಸರ್ವ್ ಮಾಡ್ಕೋಬೋದು. ಯಾವುದೇ ರೊಟ್ಟಿ ಮಾಡುವಾಗ ಈ ಥರ ಮ್ಯಾಲೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಆ ರೊಟ್ಟಿ ನೀಟಾಗಿ ಬೇಯ್ತವೆ. ಆಮೇಲೆ ಡ್ರೈನೆಸ್ ಥರ ಕಾಣೋದಿಲ್ಲ, ನಾವು ಎಷ್ಟೇ ಎಣ್ಣೆ ಹಾಕಿದರೂ ಒಂದೊಂದು ಸತಿ ಬಿಳಿ ಆಗಿಬಿಡ್ತಾವೆ ರೊಟ್ಟಿಗಳು. ಸೊ ಅದಕ್ಕೆ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಹಬೆ ಒಳಗೆ ಬೇಯೋದ್ರಿಂದ ಕಲರ್ ನೀಟಾಗಿ ಸಾಫ್ಟಾಗಿ ಬರ್ತಾವೆ. ಸೊ ನಿಮ್ಗೆ ಈ ರೆಸಿಪಿ ಲೈಕ್ ಆಗಿದ್ರೆ ಟ್ರೈ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಏನಾರ ನಮ್ಮಿಂದ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ನೋಡಿರಿ, ನಾನಿಲ್ಲಿ 2 ಕಡೆ ಬೇಯಿಸ್ಕೊಂಡೆ. ಇವು ಈಗ ರೆಡಿ ಟು ಸರ್ವ್ ಅಂತ ಬಡಿಸಲು ಸಿದ್ಧವಾಗ್ಯವ. ಈಗ ನೋಡಿರಿ ಎಷ್ಟು ನೀಟಾಗಿ ಬಂದು ಎಲ್ಲ ರೊಟ್ಟಿ. ಇದನ್ನ ನಾನು ಕೊಬ್ಬರಿ ಚಟ್ನಿ ಮತ್ತು ಮೊಸರು ಜೊತೆ ಸರ್ವ್ ಮಾಡೀನಿ.